ಸಮನ್ವಯ ಸಮಿತಿ ಸಭೆಯಲ್ಲಿ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗುತ್ತೆ. ಪ್ರಮುಖವಾಗಿ ಮಂಡ್ಯ ಮೈಸೂರು ಕ್ಷೇತ್ರದ ಸೀಟು ಹಂಚಿಕೆ ಬಗ್ಗೆ ದೋಸ್ತಿಗಳು ಚರ್ಚೆ ನಡೆಸ್ತಾರೆ. ಸುಮಲತಾ ಅಂಬರೀಶ್ ಸ್ಪರ್ಧೆ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ. ಹಾಲಿ ಸಂಸದರ ಕ್ಷೇತ್ರವನ್ನ ಬಿಟ್ಟುಕೊಡುವುದಕ್ಕೆ ಕಾಂಗ್ರೆಸ್ ನಕಾರವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಲಿ ಸಂಸದರಿರುವಂತಹ ಕ್ಷೇತ್ರಗಳು ಎಲ್ಲೆಲ್ಲಿ ಕಾಂಗ್ರೆಸ್ನ ಸಂಸದರಿದ್ದಾರೆ ಆ ಕ್ಷೇತ್ರಗಳನ್ನ ಬಿಟ್ಟುಕೊಡೋಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ರೆಡಿ ಇಲ್ಲ. ಹೀಗಾಗಿ ಏನಾಗುತ್ತೆ ಅನ್ನೋದು ನೋಡಬೇಕು. JDS ನೋಡಿದ್ರೆ ನಮಗೆ 12 ಸೀಟ್ ಕೊಡಲೇಬೇಕು ಅಂತ ಕೂತ್ಕೊಂಡಿದ್ದಾರೆ JDSನವರು. ಅವರು ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಸೀಟ್ಗಳನ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಸೀಟ್ಗಳನ್ನು ಕಳೆದ ಬಾರಿ ಗೆದ್ದಿದೆ. ಹೀಗಾಗಿ ಹಾಲಿ MP ಗಳಿರೋ ಸೀಟು ನಿಮಗೆ ಹೆಂಗ್ರಿ ಕೊಡೋಕ್ಕಾಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಸೀಟು ಹಂಚಿಕೆಯ ಹಗ್ಗ ಜಗ್ಗಾಟ ಈಗ ವೇಗವನ್ನು ಪಡ್ಕೊಳ್ತಾ ಇದೆ, ತೀವ್ರಗತಿಯನ್ನು ಪಡ್ಕೊಳ್ತಾ ಇದೆ. ಇವತ್ತು ಸಮನ್ವಯ ಸಮಿತಿಯ ಸಭೆ ಏನೆಲ್ಲ ಆಗುತ್ತೆ, ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿ ಚರ್ಚೆ ಆಗುತ್ತೆ, ಹೇಗೆ ಪ್ರಸನ್ನ? ಅಮರ್ ಪ್ರಸಾದ್, ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋದಕ್ಕಾಗಿ JDS ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆ ಸಂಬಂಧ ಇದುವರೆಗೂ ಕೂಡ ಪೂರ್ಣ ಪ್ರಮಾಣದ ಚರ್ಚೆ ನಡೆದೇ ಇರಲಿಲ್ಲ. ಇವತ್ತು ಸಮನ್ವಯ ಸಮಿತಿ ಸಭೆಯನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕುಮಾರ್ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕರೆಯಲಾಗಿದೆ. ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಈ ಒಂದು ಸೀಟು ಹಂಚಿಕೆಯ ಚರ್ಚೆಯನ್ನ ಉಭಯ ಪಕ್ಷಗಳ ನಾಯಕರು ನಡೆಸಲಿಕ್ಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ JDS 12 ಸೀಟುಗಳನ್ನ ತನಗೆ ಬಿಟ್ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದೆ. ಹಾಲಿ ಸಂಸದರನ್ನ ಹೊಂದಿರುವಂತಹ ಕಾಂಗ್ರೆಸ್ನ ಹಾಲಿ ಸಂಸದರು ಯಾರಿದ್ದಾರೆ ಅವರ ಕ್ಷೇತ್ರವನ್ನು ಚಿಕ್ಕಬಳ್ಳಾಪುರ ಇರಬಹುದು, ತುಮಕೂರು ಇರಬಹುದು, ಈ ರೀತಿಯ ಕ್ಷೇತ್ರಗಳಲ್ಲೂ ಕೂಡ ತನ್ನ ಪ್ರಾಬಲ್ಯ ಇದೆ. ಹೀಗಾಗಿ ಆ ಹಾಲಿ ಸಂಸದರ ಕ್ಷೇತ್ರವನ್ನು ಕೂಡ ಬಿಟ್ಕೊಡಿ ಎನ್ನುವಂತಹ ಪಟ್ಟನ ಹಿಡಿದಿದೆ. ಹೀಗಾಗಿ ಸದ್ಯ ಸೀಟು ಹಂಚಿಕೆ ಪ್ರಕ್ರಿಯೆ ಕಗ್ಗಂಟಾಗಿ ಪರಿಣಮಿಸಿದ್ದು ಇವತ್ತು ಬಹುತೇಕ ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಬಹುದಾ ಅನ್ನುವಂತಹ ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಹಾಲಿ ಸಂಸದರ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧರಿಲ್ಲ. ಅಂದ್ರೆ ಮೋದಿ ಅಲೆ ಇದ್ದಾಗಲೂ ಕೂಡ ಅಲ್ಲಿ ತಮ್ಮ ಕಾಂಗ್ರೆಸ್ ಸಂಸದರು ಗೆದ್ದಿದ್ದಾರೆ. ಹೀಗಾಗಿ ಹಾಲಿ ಸಂಸದರ ಕ್ಷೇತ್ರವನ್ನು ಬಿಟ್ಕೊಡೋದಿಲ್ಲ ಅನ್ನುವಂತ ವಾದವನ್ನ ಕಾಂಗ್ರೆಸ್ ನಾಯಕರು ಮಂಡಿಸ್ತಿದ್ದಾರೆ. ಇನ್ನೊಂದು ಕಡೆ ಮಂಡ್ಯ ಕ್ಷೇತ್ರವನ್ನ ಯಾರಿಗೆ ಬಿಟ್ಕೊಡ್ಬೇಕು ಅನ್ನೋ ಬಗ್ಗೆಯೂ ಕೂಡ ಇವತ್ತು ಮಹತ್ವದ ಚರ್ಚೆ ನಡೀತಾ ಇದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ JDS ಪಟ್ಟು ಹಿಡಿದಿದ್ರೆ, ಇನ್ನೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ತನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿದ್ದಾರೆ, ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹೀಗಾಗಿ ಈ ಒಂದು ಮಂಡ್ಯ ಕ್ಷೇತ್ರ ಮತ್ತು ಮೈಸೂರು ಕ್ಷೇತ್ರವನ್ನ ಯಾರಿಗೆ ಬಿಟ್ಕೊಡ್ಬೇಕು ಅನ್ನೋ ಬಗ್ಗೆ ಇವತ್ತು ಮಹತ್ವದ ನಿರ್ಣಯ ಆಗ್ಲಿಕ್ಕಿದೆ. ಇದರ ಜೊತೆಗೆ ಎಷ್ಟು ಸೀಟುಗಳನ್ನ ಕಾಂಗ್ರೆಸ್ ನಾಯಕರು ಸದ್ಯದ ಒಂದು ನಿರ್ಣಯದ ಪ್ರಕಾರ ಕೇವಲ 7 ರಿಂದ 8 ಸೀಟುಗಳನ್ನ ಮಾತ್ರ ಬಿಟ್ಕೊಡೋದಕ್ಕೆ ಸಿದ್ಧರಿದ್ದಾರೆ. ಆದ್ರೆ JDS 12 ಸೀಟುಗಳನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಕುಮಾರ್ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಮತ್ತು ಉಳಿದ ನಾಯಕರು ನಡೆಸುವಂತ ಚರ್ಚೆ ಮಹತ್ವವನ್ನ ಪಡೆದುಕೊಂಡಿದೆ. ಇವತ್ತಾದ್ರೂ ಈ ಒಂದು ಸೀಟು ಹಂಚಿಕೆ ಕಗ್ಗಂಟು ಬಗೆಹರುತ್ತಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಇಲ್ಲೂ ಕೂಡ ಒಂದು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ರೆ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ JDS ವರಿಷ್ಠ ದೇವೇಗೌಡ ಅವರೇ ಚರ್ಚೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ. ಹಾಲಿ ಸಂಸದರ ಕ್ಷೇತ್ರಗಳನ್ನು ಬಿಟ್ಟುಕೊಡೋಕೆ ಕಾಂಗ್ರೆಸ್ ಇಲ್ಲಿ ನಿರಾಕರಿಸ್ತಾ ಇರುವಂಥದ್ದು. ಮಂಡ್ಯದ ಹಾಗೂ ಮೈಸೂರಿನ ವಿಚಾರ ಕೂಡ ಸಾಕಷ್ಟು ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿದೆ. JDS ನೋಡಿದ್ರೆ 12 ಸೀಟ್ ಕೇಳ್ತಾ ಇದೆ. 28 ಕ್ಷೇತ್ರಗಳಲ್ಲಿ 16 ನಮಗೆ ಕೊಡಿ, 12 ನಮಗೆ ಕೊಡಿ ಅಂತ JDS ಕೇಳ್ತಾ ಇದೆ. ಅದರಲ್ಲೂ ಕೂಡ ತನ್ನ ಸೌತ್ನಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿನೇ JDS ಜಾಸ್ತಿ ಸೀಟ್ಗಳನ್ನು ಕೇಳ್ತಾ ಇರುವಂಥದ್ದು. ಅದರಲ್ಲಿ ಎಷ್ಟೋ ಕ್ಷೇತ್ರಗಳು ಕಾಂಗ್ರೆಸ್ಗೆ ಅನಿಸಿದೆ ತಮಗೆ ಅಲ್ಲಿ ಶಕ್ತಿ ಇದೆ ಅಂತ ಹೇಳಿ. ಎಷ್ಟೋ ಕ್ಷೇತ್ರಗಳಲ್ಲಿ ಹಾಲಿ ಕಾಂಗ್ರೆಸ್ ಸಂಸದರೇ ಇದ್ದಾರೆ, ಅದನ್ನು ಕೂಡ JDS ಕೇಳ್ತಾ ಇದೆ. ಈ ನಡುವೆ ಕಾಂಗ್ರೆಸ್ JDS ಸಮನ್ವಯ ಸಮಿತಿ ಸಭೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ KC ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ. ಇವರು ಇವತ್ತಿನ ಸಭೆಯಲ್ಲಿ ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. KC ವೇಣುಗೋಪಾಲ್ ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಸಾಕಷ್ಟು ಮಹತ್ವದ ಮೀಟಿಂಗ್ ಆಗಿರೋದ್ರಿಂದಾಗಿ ಇವತ್ತು ಸಾಕಷ್ಟು ಗಮನ ಸೆಳೀತಾ ಇದೆ ಈ ಸಭೆ. ಸೀಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾರೆ ಕಾಂಗ್ರೆಸ್ ಮತ್ತು JDSನ ನಾಯಕರು ಅನ್ನುವಂಥ ಪ್ರಶ್ನೆ ಮೂಡಿದೆ. ನಿಜವಾಗ್ಲೂ ಇವ್ರದ್ದು ಮೈತ್ರಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಈ ಸಭೆಯಲ್ಲಿ ಡಿಸೈಡ್ ಆಗುತ್ತೆ. ಇವತ್ತು JDS ಎಷ್ಟು ಸೀಟಿ ಪಟ್ಟು ಹಿಡಿಯುತ್ತೆ, ಕಾಂಗ್ರೆಸ್ ಎಷ್ಟು ಕೊಡೋಕ್ಕೆ ರೆಡಿ ಆಗುತ್ತೆ ಅನ್ನೋದು ಫಸ್ಟ್ ಪ್ರಶ್ನೆ. ಎರಡನೇದು ಯಾವ್ಯಾವ ಕ್ಷೇತ್ರಗಳು ಅನ್ನುವಂಥ ವಿಚಾರ. ಎಲ್ಲಿ ಸರಿಯಾಗಿ ವರ್ಕೌಟ್ ಆಗಿಲ್ಲ ಅಂದರೆ ದೋಸ್ತಿ ಲೋಕಸಭೆ ಚುನಾವಣೆಯಲ್ಲಿ ಭಾಳ ಕಷ್ಟ.